ನಮಸ್ತೆ. ಬೆಳಕು ನಕ್ಷತ್ರ ವ್ಲಾಗ್ಸ್ಗೆ ಸ್ವಾಗತ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಮತ್ತು ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಾನು ಇವತ್ತಿನ ದಿನ ಹೊಸ ಪ್ರಯತ್ನ, ನಾನು ಅನ್ನೋದಕ್ಕಿಂತ ಮಗಳು ಮಾಡ್ತಾ ಇರೋದು. ಮೇಘನಾಸ್ ಬಿರಿಯಾನಿ ಮಾಡ್ತೀನಿ ಅಮ್ಮ, ಟ್ರೈ ಮಾಡ್ತೀನಿ ಅಂತ ಅಂದ್ಲು. ಸರಿ ಮಾಡು ಅಂತ ಅಂದೆ. ಈಗ ಬನ್ನಿ ನೋಡೋಣ ಹೇಗೆ ಬರುತ್ತೆ ಅಂತ. ಈಗ ನಾನು ಒಂದು ಬಟ್ಲಿಗೆ ಒಂದು 3/4 kg ಚಿಕನ್ನ ತೊಳೆದು ಇಟ್ಕೊಂಡಿದ್ದೆ. ಆ ಚಿಕನ್ನ ಹಾಕ್ಕೋಬೇಕಾಗುತ್ತೆ. ನಂತರ ಒಂದು 2 ಸ್ಪೂನಷ್ಟು ಅಚ್ಕಾರದ ಪೌಡರ್ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಒಂದು 3 ಸ್ಪೂನಷ್ಟು ಅಥವಾ 2 ಸ್ಪೂನಷ್ಟು ಕಬಾಬ್ ಪೌಡರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಂತರ ಒಂದು ಅರ್ಧ ಕಪ್ಪಷ್ಟು ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನಂತರ ಮೊಸರು ಇಷ್ಟೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಆ ಚಿಕನ್ಗೆಲ್ಲ ಸ್ಪ್ರೆಡ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಂತರ ಸ್ವಲ್ಪ ವೆನಿಗರ್ ಹಾಕ್ಕೋತಾ ಇದ್ದೀನಿ. ನಿಂಬೆಹಣ್ಣು ಇದ್ದರೆ ನಿಂಬೆಹಣ್ಣು ಹಾಕ್ಕೋಬೋದು. ನಾನಿಲ್ಲಿ ವೆನಿಗರ್ ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಚಿಕನ್ಗೆಲ್ಲ ಮಸಾಲೆ ಹಿಡಿಯೋ ಥರ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದಕ್ಕೆ ಒಂದು 2 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೋತಾ ಇದ್ದೀನಿ, ಬೈಂಡಿಂಗು ಚೆನ್ನಾಗಿ ಬರಲಿ ಅಂತ ಚಿಕನ್ನು. ಅಕ್ಕಿ ಹಿಟ್ಟು ಹಾಕಿದ ನಂತರನೂ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಈಗೆಲ್ಲ ಅಕ್ಕಿ ಹಿಟ್ಟು ಮತ್ತು ಮಸಾಲೆ ಚಿಕನ್ ಎಲ್ಲ ಮಿಕ್ಸ್ ನೀಟಾಗಿ ಆಗಿದೆ. ಆನಂತರ ಇದನ್ನು ಒಂದು 20 ನಿಮಿಷಗಳ ಕಾಲ ಕ್ಲೋಸ್ ಮಾಡಿ ಎತ್ತಿಟ್ಕೊಳ್ಳೋದ. ಇನ್ನೊಂದು ಸೈಡು ರೈಸ್ಗೆ ನಾನು ಬೇಯೋದಕ್ಕೆ ಇಟ್ಕೊತಾ ಇದ್ದೀನಿ. ಇದಕ್ಕೆ ಒಂದು 2 ಕಪ್ಪಷ್ಟು ರೈಸ್ ತೊಗೊಂಡಿದ್ದೀನಿ. ನೀರಲ್ಲಿ ತೊಳ್ಕೊಂಡು ಆನಂತರ 2 ಕಪ್ಪು ರೈಸ್ಗೆ ಒಂದು 3.5 ಕಪ್ಪಷ್ಟು ನೀರು ಹಾಕ್ಕೋಬೇಕಾಗುತ್ತೆ. ಜಾಸ್ತಿ ಸಾಫ್ಟಾಗಿ ಮಾಡ್ಕೋಬಾರ್ದು ಅನ್ನನ, ಸ್ವಲ್ಪ ಉಡುಡಿಯಾಗಿ ಇರಬೇಕು. ಇದಕ್ಕೆ ನಾನು 3.5 ಕಪ್ಪಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಆನಂತರ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ, ಯಾಕಂದರೆ ಅನ್ನ ಒಂದಕ್ಕೊಂದು ಅಂಟಬಾರ್ದು ಅನ್ನೋ ಕಾರಣಕ್ಕೆ. ಒಂದು 2 ಪೀಸಷ್ಟು ಚಕ್ಕೆ, ನಂತರ 1-2 ಏಲಕ್ಕಿ, ಒಂದು 4 ಲವಂಗ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ ಬೇಯೋದಕ್ಕೆ ಬಿಡಬೇಕಾಗುತ್ತೆ. ಇದು ಒಂದು 80% ಅಷ್ಟು ಬೇಯಿಸ್ಕೋಬೇಕಾಗುತ್ತೆ. ಫುಲ್ ಬೇಯಿಸಬಾರ್ದು ಅನ್ನನ, ಅಕ್ಕಿನ. ಈಗ 80% ಬೆಂದಿದೆ. ಈಗ ನಾನು ಆಫ್ ಮಾಡ್ಕೋತೀನಿ. ಇನ್ನೊಂದು ಸೈಡು ನಾನು ಫುಲ್ಲು ಅದು ಚಿಕನ್ನು ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ, ಅದು ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ಎಣ್ಣೆ ಕಾದಿದ ನಂತರ ಡೀಪ್ ಫ್ರೈ ಮಾಡ್ಕೋತಾ ಇದ್ದೀನಿ. ನಾವು ಎಷ್ಟು ಕಲಸಿಟ್ಕೊಂಡಿದ್ದೋ ಅದೆಲ್ಲ ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದೊಂಥರ ಕಬಾಬ್ ಥರನೇ ಅಂತ ಅನಿಸುತ್ತೆ, ಯಾಕಂದರೆ ಮಾಡಬೇಕಾದ್ರೆ ನನ್ನ ಮಗಳು ಒಂದು 2-3 ಪೀಸ್ ತಿಂದಳು, ಚೆನ್ನಾಗಿತ್ತು ಟೇಸ್ಟು. ಈಗ ಎತ್ತಿಟ್ಕೋತಾ ಇದ್ದೀನಿ. ಈಗ ಅದು ಡೀಪ್ ಫ್ರೈ ಮಾಡಿರೋದನ್ನ ಒಂದು ಸೈಡ್ ಇಟ್ಕೊಂಡು ಈಗ ಇನ್ನೂ ಒಂದು ಪಾತ್ರೆ ತೊಗೊಂಡು ನಾನು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕಾಗುತ್ತೆ. ನಂತರ ಈಗ ಮಸಾಲೆ ಐಟಮ್ ಹಾಕ್ಕೋತಾ ಇದ್ದೀನಿ. ಚಕ್ಕೆ, ಜೀರಿಗೆ, ಲವಂಗ, ಏಲಕ್ಕಿ, ಈ ಮಸಾಲೆ ಬಿರಿಯಾನಿಗೆ ಏನು ಹಾಕ್ತೀವೋ ಆ ಮಸಾಲೆ ಎಲ್ಲ ಹಾಕ್ಕೊಂಡು, ಆನಂತರ ಒಂದು 3-4 ಹಸಿಮೆಣ್ಸಿನ್ಕಾಯಿ, ನಂತರ ಒಂದು 4-5 ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೇ ಫ್ರೈ ಮಾಡ್ಕೋಬೇಕಾಗುತ್ತೆ. ಆ ಈರುಳ್ಳಿ ಎಲ್ಲ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ನಂತರ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡು ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ತಕ್ಷಣ ಅದು ಘಮನೇ ಚೆನ್ನಾಗಿರುತ್ತೆ. ನಂತರ ಈಗ ಒಂದು 3 ಟೊಮೊಟೊ ತೊಗೊಂಡಿದ್ದೆ, ದಪ್ಪ ಸೈಜ್ದೇ ತೊಗೊಂಡಿದ್ದೆ. ಯಾಕಂದರೆ ಬಿರಿಯಾನಿಗೆ ಸ್ವಲ್ಪ ಟೊಮೊಟೊ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನನಗನ್ನಿಸುತ್ತೆ ಒಟ್ಟಿನಲ್ಲಿ. ಈಗ ಟೊಮೊಟೊ ಜಾಸ್ತಿ ಹಾಕ್ತಾಯಿದ್ದೀನಿ. ಈಗ ಟೊಮೊಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಹುರ್ಕೋಬೇಕಾಗುತ್ತೆ. ನಂತರ ಒಂದು ಸ್ವಲ್ಪ ಜಾಸ್ತಿನೇ ಮೆಂತ್ಯ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಆ ಮೆಂತ್ಯ ಸೊಪ್ಪನ್ನು ಹುರ್ಕೋಬೇಕಾಗುತ್ತೆ.
ಹುರಿದಿದ ನಂತರ ಈಗ ಒಂದು ಸ್ಪೂನಷ್ಟು ಅಚ್ಕಾರದ ಪೌಡರು, 1 ಸ್ಪೂನಷ್ಟು ಧನಿಯಾ ಪೌಡರು, ನಂತರ ಬಿರಿಯಾನಿ ಮಸಾಲೆ, ನಂತರ ಸ್ವಲ್ಪ ಮೊಸರು ಹಾಕ್ಕೋಬೇಕಾಗುತ್ತೆ. ಈಗ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದಾಗಿದೆ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಇದು ಇನ್ನೊಂದು 2 ನಿಮಿಷ ಅಷ್ಟೇ. ಅದು ಘಮ ಸ್ಮೆಲ್ ಬರ್ತಾ ಇರುತ್ತೆ. ಆನಂತರ ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ. ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಆನಂತರ ಇದೊಂದು ಸ್ವಲ್ಪ ಕುದಿ ಬರಲಿ. ಈಗ ಕುದಿ ಬಂದಿದೆ ನೋಡಿ. ಈಗ ಎಣ್ಣೆ ಎಲ್ಲ ಬಿಟ್ಟಿದೆ. ಈಗ ಪರ್ಫೆಕ್ಟಾಗಿ ಎಲ್ಲ ಖಾರ ಮಸಾಲೆ ಎಲ್ಲ ಬೆಂದಿದೆ ಅಂತ. ಈಗ ಲಾಸ್ಟ್ ಮೂಮೆಂಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಸೊಪ್ಪು ಹಾಕ್ಕೊಂಡಿದ ನಂತರ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಮಿಕ್ಸಿಂಗ್ ಎಲ್ಲ ಆಗಿದೆ. ಈಗ ಲೈಟಾಗಿ ಮೇಲ್ಗಡೆನೆ 80% ಬೇಯಿಸ್ಕೊಂಡಿದ್ವಲ್ಲ ಆ ಅನ್ನನ ಆ ಮಸಾಲೆ ಮೇಲ್ಗಡೆ ಹಾಕ್ಕೋತಾ ಇದ್ದೀನಿ ನಾನು. ಈ ನೀರು ಕೆಳಗಡೆ ಮಸಾಲೆಗೆ ಹಾಕ್ಕೊಂಡಿದ್ದ ಕಾರಣನೇ ಇದಕ್ಕೆ ಅದು ಇನ್ನೂ ಒಂದು 20% ಪಂಗಬೇಕಲ್ಲ ಅನ್ನ. ಹಾಗಾಗಿ ಈಗ ಲಾಸ್ಟಲ್ಲಿ ನಾನು ಸ್ವಲ್ಪ ಕೇಸರಿನ ನೀರಲ್ಲಿ ನೆನೆಸ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ಈಗ ಕೆಳಗಡೆ ಆ ಮಸಾಲೆ ಎಲ್ಲ ಸ್ವಲ್ಪ ಇದು ಪಂಗಬೇಕಲ್ಲ ಅನ್ನ. ಹಾಗಾಗಿ 4 ಹೋಲ್ ಮಾಡಿಕೊಂಡು ಈಗ ಪಂಗೋದಕ್ಕೆ ಬಿಡ್ತೀನಿ. ಈಗ ಎಲ್ಲ ಆಲ್ಮೋಸ್ಟು ಎಲ್ಲ ಪಂಗಿದಾಗಿದೆ ನೋಡಿ. ಪರ್ಫೆಕ್ಟಾಗಿ ಚೆನ್ನಾಗಿ ಬಂದಿದೆ. ಈಗ ಕೆಳಗಡೆ ಇರೋ ಮಸಾಲೆ ಮತ್ತು ಮೇಲ್ಗಡೆ ರೈಸ್ ಎಲ್ಲ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಮೇಲೆ ಕೆಳಗೆ ಎಲ್ಲ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಆ ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗ ರೆಡಿಯಾಗಿದೆ ರೈಸು. ಈಗ ರೈಸ್ ಒಂದು ಸೈಡು ಇಟ್ಕೊಳ್ಳೋದ. ಈಗ ಆನಂತರ ಇನ್ನೊಂದು ಪಾತ್ರೆಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಆ ಎಣ್ಣೆ ಕಾದ ನಂತರ ಒಂದು 3 ಹಸಿಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ, 3ರಿಂದ 4. ನಂತರ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಒಂದು 3 ಈರುಳ್ಳಿ. ಆ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಕರಿಬೇವು, ಮತ್ತು ಎಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡು ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದ ನಂತರ ಈಗ ಮಸಾಲೆ ಐಟಮ್ ಹಾಕ್ಕೊಳ್ಳೋದ. 1 ಸ್ಪೂನಷ್ಟು ಅಚ್ಕಾರದ ಪೌಡರು, 1 ಸ್ಪೂನಷ್ಟು ಧನಿಯಾ ಪೌಡರು, ಇನ್ನೊಂದು ಸ್ಪೂನ್ ಗರಂ ಮಸಾಲ ಪೌಡರು, ಅದು 1 ಸ್ಪೂನ್ ಹಾಕ್ಕೋಬೇಕಾಗುತ್ತೆ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಸ್ಟವ್ ಉರಿ ಕಡಿಮೆ ಮಾಡ್ಕೋಬೇಕಾಗುತ್ತೆ. ನಂತರ ಈಗ ಒಂದು 2 ಸ್ಪೂನಷ್ಟು ಕ್ರೀಮ್ ಹಾಕ್ಕೋತಾ ಇದ್ದೀನಿ. ಮತ್ತು ಇನ್ನೊಂದು ಅರ್ಧ ಸ್ಪೂನು ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. 1.5 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಂತರ ಒಂದು 3 ಟೊಮೊಟೊನ ರುಬ್ಕೊಂಡು ಹಾಕ್ಕೋಬೇಕಾಗುತ್ತೆ. ಹಾಕ್ಕೊಂಡೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದು ಕುದಿ ಬರೋವರೆಗೂ ಕಾಯಬೇಕು. ಈಗ ಕುದಿ ಬಂದಿದೆ ನೋಡಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಈಗ ಎಣ್ಣೆ ಎಲ್ಲ ತೇಲ್ ಬಂದಿದೆ ಅಂತ ಅಂದರೆ ಈಗ ಮಸಾಲೆ ಐಟಮ್ ಎಲ್ಲ ನೀಟಾಗಿ ಕಾದಿದೆ ಅಂತ. ಈಗ ಮಸಾಲೆ ಎಲ್ಲ ನೀಟಾಗಿ ಬೆಂದಿದೆ. ಈಗ ನಾನು ಕಬಾಬ್ ಥರ ಕರ್ದಿದ್ನಲ್ಲ, ಎಣ್ಣೆಯಲ್ಲಿ ಫ್ರೈ ಮಾಡಿದ್ನಲ್ಲ, ಆ ಚಿಕನ್ನ ಹಾಕ್ಕೋತಾ ಇದ್ದೀನಿ.
ಅದು ಕರ್ದಿರೋದು ನೋಡಿದ್ರೆ ಕಬಾಬ್ ಕಬಾಬ್ ಅಂತಲೇ ಅನಿಸುತ್ತೆ. ಆ ಚಿಕನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಆ ಚಿಕನ್ ಸ್ವಲ್ಪ ಆ ಮಸಾಲೆ ಎಲ್ಲ ಹಿಡಿಯೋ ಥರ ಚೂರು ಒಂದು 5 ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ. ಘಮ ಸ್ಮೆಲ್ಲಂತೂ ತುಂಬಾ ಚೆನ್ನಾಗಿತ್ತು ಮಾತ್ರ. ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಈಗ ಹಾಕ್ಕೊಂಡು ಇನ್ನೊಂದು ಸಲ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ ಚಿಕನ್ನು. ಈಗ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋದ. ಈಗ ರೈಸು ಹಾಕ್ಕೊಂಡು ಆ ರೈಸ್ ಹಾಕ್ಕೊಂಡಾದಮೇಲೆ ಅದ್ರ ಮೇಲ್ಗಡೆ ಆ ಚಿಕನ್ನ ಹಾಕೋತಾ ಇದ್ದೀನಿ. ಈ ರೀತಿ ಮಾಡೋ ವಿಧಾನನೇ ಮೇಘನಾಸ್ ಬಿರಿಯಾನಿ ಅಂತ ಅಂತಾರೆ. ಮೇಘನಾಸ್ ಬಿರಿಯಾನಿ ತುಂಬಾ ಚೆನ್ನಾಗಿತ್ತು ಒಟ್ಟಿನಲ್ಲಿ. ಆದರೆ ಮೂರು ಅಡುಗೆ ಅಂತ ಅನ್ನಿಸ್ತು ಅಷ್ಟೇ. ಯಾಕಂದರೆ ಈ ಒಗ್ಗರಣೆ ಅನ್ನ ಮಾಡಬೇಕಾದ್ರೆ ಅದೊಂದು ಸಪ್ರೇಟು, ಮತ್ತು ಕಬಾಬ್ ಸಪ್ರೇಟ್ ಮಾಡಿಕೊಂಡ್ರೆ ಅದೊಂದು ಕಬಾಬ್ ಅನಿಸುತ್ತೆ. ಅದೇ ಆ ಕಬಾಬ್ನ ಮತ್ತೆ ನಾವು ಒಗ್ಗರಣೆ ಮಾಡಿಕೊಂಡ್ರೆ ಚಿಕನ್ ಗೋಬಿ ಅಂತಾರಲ್ಲ ಆ ರೀತಿ ಅಂತ ಅನಿಸುತ್ತೆ. ಒಟ್ಟಿನಲ್ಲಿ ಮೂರು ಅಡುಗೆ ಅಂತ ಅನಿಸುತ್ತೆ. ಚೆನ್ನಾಗಿತ್ತು ಒಟ್ಟಿನಲ್ಲಿ, ಡಿಫ್ರೆಂಟಾಗಿ ಆ ಗ್ರೇವಿ ಮಾತ್ರ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಒಟ್ಟಿನಲ್ಲಿ. ಮೇಘನಾಸ್ ಮೇಘನಾಸ್ ಬಿರಿಯಾನಿ ಚೆನ್ನಾಗಿತ್ತಾ? ನೀವು ಮನೇನ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಮಗಳು ಒಂದೊಂದು ಈ ಥರ ಪ್ರಯತ್ನ ಮಾಡ್ತಾ ಇರ್ತಾಳೆ. ಅದಕ್ಕೆ ಸರಿ ಮಾಡೋ, ಒಟ್ಟಿನಲ್ಲಿ ಅಡುಗೆ ಹೇಗೋ ಕಲ್ತಂಗೆ ಆಗುತ್ತಲ್ಲ ಅಂದ್ಕೊಂಡು ಸರಿ ಟ್ರೈ ಮಾಡು ಅಂತ ಅಂತೀನಿ. ನಾನು ಸ್ವಲ್ಪ ಎಲ್ಪ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ಹೀಗಿತ್ತು. ಇವತ್ತು ಹೊಸ ಪ್ರಯತ್ನ ಮೇಘನಾಸ್ ಬಿರಿಯಾನಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನೀವು ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ. ಮತ್ತು ಯಾರಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಮತ್ತು ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಮತ್ತು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.